ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಪ್ರಕರಣ ಈಗ ಅತ್ಯಂತ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಹೈಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ನಮ್ಮ ಸಿಂಧನೂರು ವರದಿಗಾರರಾದ ಎಚ್.ಕೆ. ಬಡಿಗೇರ್ ನೀಡಿದ ಸಮಗ್ರ ವರದಿ ಇಲ್ಲಿದೆ. ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ಹಾಗೂ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಕಳಪೆ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬಾಲ ನ್ಯಾಯಾಲಯ ಸಮಿತಿಯ ನಿರ್ದೇಶನದಂತೆ 3ನೇ ಜಿಲ್ಲಾ ನ್ಯಾಯಾಧೀಶರಾದ ಸೋಮಶೇಖರ್ ಅವರು ಗುರುವಾರ 2 ವಸತಿ ನಿಲಯಗಳಿಗೆ ದಿಢೀರ್ ಭೇಟಿ ನೀಡಿ ತನಿಖೆ ನಡೆಸಿದರು. ಇತ್ತೀಚೆಗಷ್ಟೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳು ಅಸ್ವಸ್ಥಗೊಂಡಾಗ ಸ್ಥಳೀಯ ಶಾಸಕರಾದ ಹಂಪನಗೌಡ ಬಾದರ್ಲಿ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಕ್ರಮದ ಭರವಸೆ ನೀಡಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಡಾ. ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯದಲ್ಲೂ ಅದೇ ರೀತಿಯ ಘಟನೆ ಮರುಕಳಿಸಿದ್ದು ತಾಲೂಕು ಆಡಳಿತದ ತೀವ್ರ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸಿದೆ. ವಸತಿ ನಿಲಯದ ಅಡುಗೆ ಮನೆಗೆ ಭೇಟಿ ನೀಡಿದ ಜಿಲ್ಲಾ ನ್ಯಾಯಾಧೀಶ ಸೋಮಶೇಖರ್ ಅವರು ಆಹಾರದ ಕಳಪೆ ಗುಣಮಟ್ಟ ಕಂಡು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ನ್ಯಾಯಾಧೀಶ ಸೋಮಶೇಖರ್, ಇದು ಮನುಷ್ಯರು ಸೇವಿಸುವ ಆಹಾರದಂತಿಲ್ಲ. ಇಷ್ಟೊಂದು ಘಟನೆಗಳು ನಡೆದರೂ ಪರಿಸ್ಥಿತಿ ಬದಲಾಗದಿರುವುದು ಅತ್ಯಂತ ಬೇಸರದ ಸಂಗತಿ. ಕೇವಲ ನಿಲಯ ಪಾಲಕ ಮತ್ತು ಅಡುಗೆ ಸಿಬ್ಬಂದಿಯನ್ನು ಅಮಾನತುಗೊಳಿಸಿದರೆ ಸಾಲದು, ಮಕ್ಕಳಿಗೆ ಸುರಕ್ಷಿತ ಹಾಗೂ ಗುಣಮಟ್ಟದ ಆಹಾರ ಸಿಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಹಿರಿಯ ಅಧಿಕಾರಿಗಳ ಮೇಲಿದೆ. 2 ವಸತಿ ನಿಲಯಗಳಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ನ್ಯಾಯಾಧೀಶರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸತತವಾಗಿ ಮರುಕಳಿಸುತ್ತಿರುವ ಈ ಅವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣ ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ. ಇವತ್ತು ಸಂಜೆ 5 ಗಂಟೆಗೆ ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬಾಲ ನ್ಯಾಯ ಮಂಡಳಿ ಕಮಿಟಿಯಿಂದ ತುರ್ತಾಗಿ ಒಂದು ಸಂದೇಶ ಬಂತು. ಈ ಹಾಸ್ಟೆಲ್ಗೆ ವಿಸಿಟ್ ಮಾಡಿ, ಮೊರಾರ್ಜಿ ಹಾಸ್ಟೆಲ್ಗೆ ಮೊನ್ನೆ ಮಕ್ಕಳು ಸುಮಾರು 55 ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಆ ದುರ್ಘಟನೆ ಬಗ್ಗೆ ಏನು ಕ್ರಮ ಇಟ್ಕೊಂಡಿದ್ದ ಮತ್ತು ನೀವು ಅದನ್ನು ಗ್ರೌಂಡ್ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಇಮಿಡಿಯೇಟಾಗಿ ನಾವು ಮತ್ತು ನಮ್ಮ ಸಂವಿಧಾನ ನ್ಯಾಯಾಧೀಶರು ಮತ್ತು ನಮ್ಮ ಸಂಘದ ವಕೀಲ ಸಂಘದ ಅಧ್ಯಕ್ಷರೆಲ್ಲ ಸೇರಿ ಬಂದ್ವಿ. ನೇರವಾಗಿ ನಾವು ಅಡುಗೆ ಮನೆಗೆ ಹೋದ್ವಿ, ಅನ್ನದ ಪಾತ್ರೆ ನೋಡಿದ್ವಿ. ಅದು ತುಂಬ ತೀರಾ ಕೆಟ್ಟದಾಗಿ ಮಾಡಿದ್ದಾರೆ. ಅದನ್ನು ಮನುಷ್ಯರು ತಿನ್ನೋಕ್ಕೆ ಯೋಗ್ಯ ಅನ್ನ ಅಲ್ಲ. ಆ ಅನ್ನನ ತಂದು ಕೆಲವು ಮಕ್ಕಳಿಗೂ ತೋರಿಸಿದೆ. ಇಲ್ಲಿ ಆ ಮಕ್ಕಳು ನೋಡಿದ್ರು ಇಲ್ಲ ಈ ಥರ ಮಾಡ್ತಾ ಇರಲಿಲ್ಲ ಅಂತ. ಇನ್ಸಿಡೆಂಟ್ ಆದಮೇಲೆ ಈ ಥರ ಮುಂದುವರಿಸಿದ್ದಾರೆ ಅಂತ ಹೇಳಿದರೆ, ನಾನು ಕೇಳ್ಪಟ್ಟೆ ಇಲ್ಲಿ ಪ್ರಿನ್ಸಿಪಾಲ್ ಹತ್ರ ಅದಾರು ನಮ್ಮ ಅಡುಗೆಯವರು ಪ್ಲಸ್ ವಾರ್ಡನ್ನು ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿರೋದು ಆ ಕ್ರಮ ಕೈಗೊಳ್ಳೋದು ಸರಿ. ಅದಕ್ಕೆ ಆಲ್ಟರ್ನೇಟಿವ್ ಮಾಡೋ ಅಂಥ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಯಾವುದೇ ಆಲ್ಟರ್ನೇಟಿವ್ ಮಾಡಿದಂಗೆ ಬರೀ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಪರಿಹಾರ ಅಲ್ಲ. ನಾವು ಈ ಬಗ್ಗೆ ಏನು ಇವತ್ತು ನಾವು ಗಮನಿಸಿದ್ವಿ ಅದನ್ನು ಕೂಲಂಕುಷವಾಗಿ ನಾವು ಹೈಕೋರ್ಟ್ಗೆ ವರದಿ ಮಾಡ್ತೀವಿ. ಈ ಭಾಗದ ಏನು ತಾಲೂಕು ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಸಿ.ಒ ಇದ್ದಾರೆ. ಇವರು ದಯವಿಟ್ಟು ಇನ್ನೊಮ್ಮೆ ಇಲ್ಲಿ ಭೇಟಿ ಕೊಟ್ಟು ಇದನ್ನು ಪರಿಶೀಲಿಸಿ, ಇಷ್ಟು ಜನ ಸುಮಾರು 500 ಚಿಲ್ಲರೆ ಮಕ್ಕಳು ಇಲ್ಲಿದ್ದಾರೆ. ಇದೇ ಥರ ಊಟ ಮತ್ತು ಈ ಥರ ವ್ಯವಸ್ಥೆ ಮುಂದುವರೆದರೆ ಈ ಮಕ್ಕಳು ಎಲ್ಲ ಆರೋಗ್ಯದಲ್ಲ, ಜೀವಕ್ಕೆ ಅಪಾಯ ಅಂತ ಇದೆ ನನ್ನ ಭಾವನೆ. ಇದನ್ನು ನಾವಂತೂ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕೂಡಲೇ ಇದಕ್ಕೆ ಎಚ್ಚೆತ್ತುಕೋಬೇಕು. ಅಡುಗೆಯವರಲ್ಲಿ ಯಾರೋ ಸ್ಕ್ಯಾವೆಂಜರ್ ಕೈಲಿ ಅಡುಗೆ ಮಾಡಿಸ್ತಾ ಇದ್ದಾರೆ. ಭಾಳ ವಿಪರ್ಯಾಸ ಇದು. ಇಂಥ ಒಂದು ಹೀನಮಯ ಕೃತ್ಯಗಳು ಈ ಥರ ನಡೀಬಾರ್ದಿದ್ದು. ದಯವಿಟ್ಟು ಇದನ್ನು ಕೂಡಲೇ ಗಮನಕ್ಕೆ ತಗೊಂಡು ಮತ್ತೊಮ್ಮೆ ನಾವು ಭೇಟಿ ಮಾಡ್ತೀವಿ. ಅಷ್ಟು ಒಳ್ಳೆಯದು ವ್ಯವಸ್ಥೆಯಾಗಿ ಸುಧಾರಿಸ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಂದು 2-3 ದಿವಸಗಳಿಂದ ಈ ಮೊರಾರ್ಜಿ ದೇಸಾಯಿ ಮಕ್ಕಳ ಒಂದು ಊಟದಲ್ಲಿ ಒಂದು ಫುಡ್ ಪಾಯ್ಸನ್ ಇದ್ದು ಅಸ್ವಸ್ಥರಾಗಿರೋಂಥ ಒಂದು ಮಾಹಿತಿ ಬಂದ ತಕ್ಷಣ ನಮ್ಮ ಈ ಕೆಲವೊಂದು ಪತ್ರಿಕೆಗಳು ಬಂದಾಗ ಮೊನ್ನೆ ಉಚ್ಚ ನ್ಯಾಯಾಲಯ ಬೆಂಗಳೂರು DLSಗೆ ಇಮಿಡಿಯೇಟಾಗಿ ಲೆಟರ್ ಬರೆದು ಎಲ್ಲ ನ್ಯಾಯಾಧೀಶರು ಭೇಟಿ ಕೊಟ್ಟು ಒಂದು ಗ್ರೌಂಡ್ ವರದಿ ಕೊಡ್ರಿ ಇಮಿಡಿಯೇಟಾಗಿ, ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮತ್ತು ಈ ಮುಂದೆ ಈ ರೀತಿ ಆಗಬಾರ್ದೆಂಬ ದೃಷ್ಟಿಯಿಂದ ಒಂದು ಎಲ್ಲ ಜಿಲ್ಲಾ ನ್ಯಾಯಾಧೀಶರಾದ ಸೋಮಶೇಖರ್ ಸಾಹೇಬರು, ಅದೇ ರೀತಿಯಾಗಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ರೂಪಾ ಮೇಡಮ್ ಅವರು ಮತ್ತು ಸರಸ್ವತಿ 2ನೇ ಹೆಚ್ಚುವರಿ ನ್ಯಾಯಾಧೀಶರು ಮತ್ತು ವಿಜಯಕುಮಾರ್ ಬಂಡ್ರಿ ಸರ್ ನ್ಯಾಯಾಧೀಶರು ಮತ್ತು ನಮ್ಮ ವಕೀಲರು
ಎಲ್ಲರೂ ಈ ದಿನ ನಾವು ಈ ಒಂದು ಹಾಸ್ಟೆಲಿಗೆ ಭೇಟಿ ಆದರೂ ಈ ಒಂದು ಘಟನೆ ಸಂಭವಿಸಿದರೂ ಸಹಿತ ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ ಅಂತ ನಮ್ಮ ನ್ಯಾಯಾಧೀಶರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಯಾಕಂದರೆ ನಾವು ಹೋಗಿ ಎಲ್ಲ ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಆ ಅನ್ನ ನೋಡಿದಾಗ ಅದು ತಿನ್ನಲಾರದ ಪರಿಸ್ಥಿತಿ. ಯಾಕಂದರೆ ಅವು ಒಂದು ಯಾವ ರೀತಿಯಾಗಿದೆ ಅಂದರೆ ಇಲ್ಲಿ ಅವು ಇಕ್ಕಿ ಹಾಕಿದ ಒಂದು ರೈಸಿಂಗ್ ಮಾಡಿದ ಆ ಟೈಪ್ ಎಲ್ಲ ಬ್ಲಾಕ್ ಇದೆ. ಆ ಒಂದು ನೋಡಿದಾಗ ಅದು ತೀರಾ ಕೆಳಮಟ್ಟದಿಂದ ಅಕ್ಕಿಯಿಂದ ಮಾಡಿದಂಥ ಅದು ಗೊತ್ತಾಯಿತು. ಇದರಿಂದ ಮಕ್ಕಳ ಬೆಳವಣಿಗೆ ಮತ್ತು ಮುಂದಿನ ಆರೋಗ್ಯ ದೃಷ್ಟಿಯಿಂದ ಭಾಳ ಕಷ್ಟ ಇದೆ. ಈ ಒಂದು ಇಂಥ ಘಟನೆಗಳು ಮುಂದೆ ನಡಿಬಾರದು ಅಂತ ಒಂದು ದೃಷ್ಟಿಯಿಂದ ನಮ್ಮ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಇವತ್ತು ನಾವು ವಿಸಿಟ್ ಕೊಟ್ಟಿವಿ. ಆದರೂ ಸಹಿತ ಈ ರೀತಿ ಆಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗಲಾರದಂತೆ ಈ ಕ್ರಮ ತೆಗೆದುಕೊಳ್ಬೇಕಂತ ನಮ್ಮ ನ್ಯಾಯಾಧೀಶರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ನ್ಯಾಯಾಧೀಶರು ಒಟ್ಟಾಗಿ ನಾವು ಮತ್ತೆ ಈ ಒಂದು ಹಾಸ್ಟೆಲಿಗೆ ವಿಸಿಟ್ ಕೊಡ್ತೀವಿ ಮತ್ತು ಈ ಒಂದು ಕ್ರಮ ತಗೋಬೇಕಂತ ಈ ಸಂದರ್ಭದಲ್ಲಿ ನಾವು ಸಹಿತ ನಮ್ಮ ವಕೀಲರ ಸಂಘದಿಂದ ಒತ್ತಾಯ ಮಾಡ್ತೀವಿ.